ಆಯ್ತಾ. ಸೊ ನೀವ್ ಏನ್ ಮಾಡ್ತೀರಿ, ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬೇಡಿ, ನೀವ್ ಯಾರನ್ನು ಖುಷಿ ಪಡ್ಸಕ್ ಹೋಗ್ಬೇಡಿ. ಆಮೇಲೆ ಮತ್ ಅದು ಒಂದು ಕೆಲವ್ರು ಏನ್ ಮಾಡ್ತಾರೆ, ನನಗೆ ಅಸಹ್ಯ ಮಾಡಿದಲ್ಲ ಅವ್ನಿಗೆ ನಾನ್ ಮಾಡಿ ತೋರಿಸ್ತೀನಿ, ಬೇಡ ಅವ್ನಿಗೆ ತೋರ್ಸೋದ್ ಬೇಡ, ನಿಮ್ಗೋಸ್ಕರ ನಿಮ್ಮ 50 ವರ್ಷದ ಜೀವನ ಖುಷಿಯಿಂದ ಇರ್ಲಿ ಅಂತ ಇನ್ನೊಮ್ಮೆ ಹೇಳ್ತೀನಿ. ನಮ್ಮಲ್ಲಿ ಏನ್ ಇದೆ ಅಲ್ಲ ಅದಕ್ಕಿಂತ ಜಾಸ್ತಿ ಏನ್ ಇಲ್ಲ ಅದ್ರ ಬಗ್ಗೆ ಕೊರಗಿರುತ್ತೆ. ಈಗ ನಿಮ್ಮ ಹತ್ರ ಜಾಬ್ ಇಲ್ಲ ಅಂತ ನಿಮ್ ಕೊರಗಿರ್ಬೋದು, ನೀವು ಅನ್ಕೊಂಡಿರೋ ಜಾಬ್ ನಿಮ್ ಹತ್ರ ಇಲ್ಲ ಅಂತ ಕೊರಗು, ಅಥವಾ ನೀವು 10 ತಾಸು ಓದಿದ್ರು ಅಯ್ಯೋ ಕಡಿಮೆ ಓದಿದೆ ಅಂತ ಕೊರಗು. ಸೊ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಮನುಷ್ಯಂದು. ಅದೇನ್ ದೇವ್ರು ಹೆಂಗ್ ಸೃಷ್ಟಿ ಮಾಡಿದಾನ ಅಂದ್ರೆ ನಮಗ್ ಮೈಂಡ್ ಕೊಟ್ಟು ಬಿಟ್ಟಿದ್ದಾನೆ, ಸಮಾಧಾನನೇ ಇರಬಾರ್ದು ಅಂತ ಹೇಳಿ. ಈಗ ನೀವು 2 ಅವರ್ಸ್ ಮಾಡಿದಿರ, ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡಿದಿರ, ನೀವ್ ಯೂಸ್ ತೊಗೊಂಡಿರ, ನಿಮ್ಮ ಮೈಂಡ್ ವರ್ಕ್ ಕೊಟ್ಟಿದ್ದೀರಾ, ಥಿಂಕಿಂಗ್ ಪವರ್ ಜಾಸ್ತಿ ಮಾಡಿದಿರ. ಸೊ ಈಗ ನೀವು ಖುಷಿ ಪಡಿ, ವಾ ನಾನು ಏನೋ ಈಗ ಕುತ್ಕೊಂಡು ನೀವೇನ್ ಇವತ್ತಿನ 2 ತಾಸು ನಾನು ಯೂಸ್ ಮಾಡಿದೆ, ಈಶ್ವರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ನನಗೆ ನಾನು ಸ್ವಲ್ಪ ಮೋಟಿವೇಟ್ ಮಾಡೋಣ. ಹೆಂಗೆ ಏನೋ ಸಾಧನೆ ಮಾಡಿದೆ ಅಂತ ಹೇಳ್ಬೇಕು ನಾನು, ಹೌದಪ್ಪ ನೀ ಏನೋ ಸಾಧನೆ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದೆ, ವೆರಿ ಗುಡ್. ಸೊ ಈಗ ನಿನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ಓದು, 5 ತಾಸು ಓದು, 10 ತಾಸು ಎಷ್ಟಾದ್ರೂ ಓದು, ಬಟ್ ಕೊರಗೋಂಗಿಲ್ಲ. ನೀವ್ ಈಗ ನೆಕ್ಸ್ಟ್ ನಿಮ್ಗೆ 5 ತಾಸು ಓದೋದಾದ್ರೆ 5 ತಾಸು ಓದಿ, 10 ತಾಸು 10, ಇಷ್ಟೇ ಓದ್ಬೇಕು ಅಂತ ಟೈಮ್ ಟೇಬಲ್ ಹಾಕ್ಬೇಡಿ. ನೀವು ಟೈಮ್ ಟೇಬಲ್ ಹಾಕಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ನಿಮ್ಗೆ ಅವತ್ತಿನ ದಿನ ಓದಕ್ ಆಗ್ಲಿಲ್ಲ ಅಂದ್ರೆ ಇದು ನೆಕ್ಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇಂದ ಯಾವ್ದಾದ್ರು ಓದ್ರಿ. ನಾನ್ ನಿಮ್ಗೆ ರಿಕ್ವೆಸ್ಟ್ ಏನ್ ಮಾಡೋದು ಅಂದ್ರೆ, ಈಗ 7 to 9 ನೀವು ಓದಿದ್ರ, 7 to 9 ನೀವು ಸ್ವಲ್ಪ ಮೈಂಡಿಗೆ ಥಿಂಕಿಂಗ್ ಪವರ್ ಕೊಟ್ರಿ, ಮೆಂಟಲ್ ಎಬಿಲಿಟಿನೂ ಕವರ್ ಆಯ್ತು. ಈಗ 1 hour ಗ್ಯಾಪ್ ತಗೊಂಡು ಮತ್ತೆ ನೀವೇನ್ ಮಾಡಿ, 10 ರಿಂದ 1 ಎಲ್ಲಾ ಕ್ವಶನ್ ಪೇಪರ್, PC, PSI, FDA, SDA, KS, IS, ನೀವು ಇಷ್ಟನ್ನ ನೀವೇನಾದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ, ನಿಮ್ಗೆ ಡೈ ಸೀರೀಸ್ ಅಂತ ಹೇಳಿ ಒಂದಿದೆ ನೋಡಿ, ಇವೆಲ್ಲ ಸಿಗ್ತಾವ್ ನಿಮ್ಗೆ. ಇಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಒಂದು ಕ್ವಶನ್ ಪೇಪರ್ ಓದಾಗ 4 ಆಪ್ಷನ್ ಕೊಟ್ಟಿರ್ತಾನ, ಆ 4 ಆಪ್ಷನ್ ಏನು ಅಂತಾನು ನೀವು ಥಿಂಕ್ ಮಾಡ್ಬೇಕು, ಆ 4 ಆಪ್ಷನ್ ಏನ್ ಹೇಳುತ್ತೆ ಅಂತ. ಸೊ ಇಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ, ನಿಮ್ಗೇನು ಕರೆಂಟ್ ಅಫೇರ್ಸ್ ಒಂದ್ ಚೇಂಜ್ ಆಗುತ್ತೆ, ಮೆಂಟಲ್ ಅಬಿಲಿಟಿ ಒಂದ್ ಚೇಂಜ್ ಆಗುತ್ತೆ, ಉಳ್ದವೇನು ಆಲ್ಮೋಸ್ಟ್ ಹಂಗೆ ಇರ್ತವೆ. ಓಕೆ, 10 ರಿಂದ 1 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂದ್ರೆ ನಿಮ್ 2 ಅವರ್ಸ್ ಇಲ್ಲಿ, 3 ಅವರ್ಸ್ ಇಲ್ಲಿ, 5 ಅವರ್ ನೀವು ಮೈಂಡಿಗೆ ಥಿಂಕಿಂಗ್ ಕೊಟ್ರಿ. ನೆಕ್ಸ್ಟ್ ಏನ್ ಮಾಡಿ, ಆಮೇಲೆ ರೀಡ್ ಮಾಡಿರ್ಬೇಕಾದ್ರೆ ಯಾವ್ದು ರೀಡ್ ಮಾಡ್ಬೇಕು, ಇದ್ರಲ್ಲಿ ಬಂದಿರುವಂತ ಕ್ವಶನ್ಸ್ ಗಳನ್ನ ಹುಡುಕ್ ರೀಡ್ ಮಾಡಿ, ಅಂದ್ರೆ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಸುಮ್ನೆ ಯಾವ್ದು ಓದ್ಬೇಕಂದ್ರೆ ಬೋರ್ ಹೊಡುತ್ತೆ. ನೀವೇನ್ ಮಾಡಿ, ಈ ಕ್ವಶನ್ ಪೇಪರ್ ಅಲ್ಲಿ ಏನ್ ಸಾಲ್ವ್ ಮಾಡಿರ್ತಿರಲ್ಲ ಅವನ್ನ ಹೈಲೈಟ್ ಮಾಡಿ, ಹುಡುಕ್ ಎಲ್ಲಿದೆ ಅಂತ ಹುಡುಕ್ ಎಲ್ಲಿದೆ ಅಂತ ಹೈಲೈಟ್ ಮಾಡಿ. ಇದೇ ನಿಮ್ದು ಟಾಸ್ಕ್. ಹೈಲೈಟ್ ಮಾಡ್ಬೇಕಾದ್ರೆ ಸುತ್ತ ಅಕ್ಕಪಕ್ಕದೆಲ್ಲವೂ ಓದ್ಕೊಂಡ್ಬಿಡಿ. ಓಕೆ, ಸೊ 2 ಅವರ್ ಮತ್ತೆ 3 ಅವರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನೀವ್ ಎಕ್ಸಾಮಿಗೆ ರೆಡಿನೇ ಅಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಆಯ್ತಾ? ಸೊ ಓಕೆ, ಇಲ್ಲಿ ನಿಮ್ 5 ಅವರ್ಸ್ ಆಗ್ಬಿಡುತ್ತೆ. ನೀವು ಬೇಡ ಅಂದ್ರೆ ನಿಮ್ಗೆ ಮುಗಿದ್ ಬಿಡುತ್ತೆ 5 ಅವರ್ಸ್ ಸ್ಟಡಿ. ಇಷ್ಟು ಮಾಡೋದು ಸಾಕು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಒಂದು